ಸ್ನೇಹಿತರೆ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆ ಭಾರತಕ್ಕೆ ಸೇರುತ್ತಾ? ಆ ಕುರಿತು ನರೇಂದ್ರ ಮೋದಿ ಸರ್ಕಾರದಿಂದ ನಡೆದಿದ್ಯಾ ಮಹಾ ಪ್ಲಾನ್? ಏನಿದು ಆಪರೇಷನ್ ಪಿಒಕೆ? ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ. ಸ್ನೇಹಿತರೆ, ಮೊನ್ನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರು ಏನು ಹೇಳಿದ್ರು ಅಂತ ಅಂದರೆ, ಕಾಶ್ಮೀರ ನಮ್ಮ ರಕ್ತನಾಳ ಇದ್ದ ಹಾಗೆ, ಅಲ್ಲಿನ ಪ್ರತ್ಯೇಕತಾವಾದಿಗಳನ್ನು ನಾವು ಕೈ ಬಿಡಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಎದೆಯುಬ್ಬಿಸಿ ಏನೋ ಮಹತ್ತರವಾದ ಒಂದು ಭಾಷಣವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ರೊಚ್ಚಿಗೆದ್ದು ಭಾಷಣವನ್ನು ಮಾಡಿಬಿಟ್ಟಿದ್ರು. ಇದಕ್ಕೆ ಭಾರತ ಸುಮ್ಮನಿರುತ್ತಾ? ತಕ್ಕ ತಿರುಗೇಟನ್ನು ಕೊಟ್ಟಿದೆ. ಅಲ್ಲ ಸ್ವಾಮಿ, ಅದು ಹೇಗೆ? ನಿಮಗೆ ಬೇರೆ ದೇಶದ ಭೂಮಿ ನಿಮ್ಮ ರಕ್ತನಾಳ ಆಗುತ್ತೆ, ಮೊದಲು ನೀವು ಮುಚ್ಕೊಂಡು ಪಿಒಕೆನ ಖಾಲಿ ಮಾಡಿ ಅಂತ ಹೇಳಿ ಆಗ್ರಹಿಸಿತು. ಇದರ ನಡುವೆಯೇ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ ಪಿಒಕೆ ಭಾರತದಲ್ಲಿ ವಿಲೀನವಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇದೆ. ಈ ಒಂದು ವಿಷಯದ ಕುರಿತು ಭಾರತ ಯಾವ ಪ್ರಯತ್ನವನ್ನು ಮಾಡ್ತಾ ಇದೆ, ಅಥವಾ ಭಾರತ ಸದ್ದಿಲ್ಲದೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು ಇದೀಗ ಸದ್ಯಕ್ಕೆ ಎಲ್ಲರಿಗೂ ಇರುವಂತಹ ಅನುಮಾನ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಭಾರತ ಪಿಒಕೆಯನ್ನು ತನ್ನದಾಗಿಸ್ಕೊಳ್ಬೇಕು, ಭಾರತಕ್ಕೆ ಸೇರಿಸಿಕೊಳ್ಬೇಕು ಅಂತ ಹೇಳಿ ತುಂಬಾ ವರ್ಷದಿಂದ ಪ್ರಯತ್ನವನ್ನ ಮಾಡ್ತಾ ಇದೆ. 2024ರ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಿಒಕೆ ಭಾರತದ ಅವಿಭಾಜ್ಯ ಅಂಗ, ಅದನ್ನ ಭಾರತದಲ್ಲಿ ವಿಲೀನ ಮಾಡಿಯೇ ಸಿದ್ಧ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ರು. ಆದ್ರೆ ಪಾಕಿಸ್ತಾನ ಮತ್ತು ಚೀನಾವನ್ನ ರಾಜತಾಂತ್ರಿಕವಾಗಿ ಎದುರಿಸಿಯೇ ಇದನ್ನ ನಾವು ವಶಪಡಿಸ್ಕೊಳ್ಬೇಕು, ಅಂದರೆ ಪಿಒಕೆನ ವಶಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನ ಹಾಗೆ ಚೀನಾ ಎರಡನ್ನ ಕೂಡ ನಾವು ಡಿಪ್ಲೊಮ್ಯಾಟಿಕ್ ವೇಯಲ್ಲಿ ಹೋಗಿ ಎದುರಿಸಬೇಕಾಗತ್ತೆ. ಸ್ನೇಹಿತರೆ, ಪಿಒಕೆಯಲ್ಲಿ ಮನುಷ್ಯ ಬದುಕಲಿಕ್ಕೆ ಬೇಕಾದ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ. ಅಲ್ಲಿ ಬಡತನ ಆಗಿರಬಹುದು, ನಿರಕ್ಷರತೆ ಆಗಿರಬಹುದು, ಹಸಿವು, ಅಜ್ಞಾನ ಇದೇ ಅಲ್ಲಿ ತಾಂಡವವಾಡ್ತಾ ಇದೆ. ಅಲ್ಲಿನ ಜನರಿಗೆ ಎಜುಕೇಷನ್ ಇಲ್ಲ, ಸರಿಯಾದ ಜ್ಞಾನ ಇಲ್ಲ. ಹಾಗಾಗಿ ಅವರ ಮುಗ್ಧತೆಯನ್ನು ಬಳಸ್ಕೊಂಡು ಅವರ ಕೈಗೆ ವೆಪನ್ಸ್ಗಳನ್ನು ಕೊಡಲಾಯಿತು. ಅಲ್ಲಿನ ಜನರಿಗೆ ಬೇರೆ ಬೇರೆ ರೀತಿಯ ಆಸೆಗಳನ್ನು ತೋರಿಸಲಾಯಿತು. ಅಲ್ಲಿಯ ಮಕ್ಕಳಿಗೆ ಶಿಕ್ಷಣ ಸಿಗದೆ ಶಿಕ್ಷಣ ವಂಚಿತರನ್ನಾಗಿ ಮಾಡಲಾಯಿತು. ಅಲ್ಲಿ ಶಾಲೆಗಳಿಗೆ ಹೋಗುವ ಬದಲು ಆ ಮಕ್ಕಳನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಭಯೋತ್ಪಾದನೆಗೆ ತಳ್ಳಿದ್ರು. ಆ ಮಕ್ಕಳಿಗೆ ಲೋಕಜ್ಞಾನ ಬರುವ ಮುಂಚೆಯೇ, ಏನು ಎತ್ತ ಅಂತ ತಿಳಿಯುವ ಮುಂಚೆಯೇ ಮನುಷ್ಯರನ್ನ ಸಾಯಿಸುವ, ಇನ್ನೊಬ್ಬರ ರಕ್ತ ಹೀರುವಂತಹ ಕೆಟ್ಟ ಕೆಲಸವನ್ನು ಮಾಡಿಸಿದ್ರಲ್ಲಿ ತೊಡಗಿಸಿಕೊಂಡ್ರು. ಬಡತನದ ಕಾರಣಕ್ಕಾಗಿ ಆತ್ಮಹತ್ಯೆ ಬಾಂಬರ್ಗಳು ಕೂಡ ಆಗಿ ಅಲ್ಲಿ ತಾವು ಸತ್ತು ಕುಟುಂಬ ನೆಮ್ಮದಿಯಾಗಿರ್ಲಿ ಅಂತ ಹೇಳಿ ಬಯಸಿದ್ರು. ಹಾಗಾಗಿ ತುಂಬಾ ರೀತಿಯಲ್ಲಿ ಕೆಟ್ಟ ಕೆಲಸಗಳಿಗಾಗಿ ಈ ಪಿಒಕೆ ಜನರನ್ನ ಅವರು ಬಳಸಿಕೊಂಡ್ರು. ಇನ್ನು ಹೊರ ಪ್ರಪಂಚದಲ್ಲಿ ಸಿಗುವಂತಹ ಶಿಕ್ಷಣ ಆಗಿರಬಹುದು, ಉದ್ಯೋಗ, ಸಂಬಳ, ಸವಲತ್ತು ಇದ್ಯಾವುದು ಕೂಡ ತಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ಸಂಗತಿ ಅಲ್ಲಿನ ಹೊಸ ಜನರೇಷನ್ಗಳಿಗೆ ಗೊತ್ತಾಯಿತು. ನಾವು ಹೀಗಿದ್ರೆ ಆಗಲ್ಲ, ಜಿಹಾದ್ ಹೆಸರಲ್ಲಿ ಸಾಯಬಾರ್ದು, ನಾವು ಬದುಕಬೇಕು, ಏನಾದರೂ ಮಾಡಬೇಕು ಅನ್ನುವಂತಹ ಯೋಚನೆ ಆ ಹೊಸ ಜನರೇಷನ್ನ ಮಕ್ಕಳಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಅಲ್ಲಿನ ಜನರು ಅಥವಾ ಅಲ್ಲಿನ ಮಕ್ಕಳು ನಾವಿರುವಂತಹ ಸ್ಥಿತಿ ಸರಿ ಇಲ್ಲ, ಈ ರೀತಿಯ ಸ್ಥಿತಿಯಲ್ಲಿ ನಾವು ಬದುಕೋದ್ರಲ್ಲಿ ಅರ್ಥ ಇಲ್ಲ, ಇದರಿಂದ ರೋಸಿ ಹೋದಂತಹ ಜನರು ಬದುಕನ್ನು ಕಟ್ಟಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾದಾಗ ದಬ್ಬಾಳಿಕೆಯ ವಿರುದ್ಧ ದನಿ ಎತ್ತಲಿಕ್ಕೆ ಪ್ರಾರಂಭಿಸಿದ್ರು. ಈ ದನಿ ಪಾಕಿಸ್ತಾನವನ್ನ ಇದೀಗ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬಹುದು. ಬಂಡಾಯದ ಕಿಡಿ ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಪಿಒಕೆ ಅಂತ ಕರೆಯಲ್ಪಡುವಂತಹ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ದಯನೀಯ ಸ್ಥಿತಿ ಅಂತಾನೆ ಹೇಳಬಹುದು. ಇನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವಂತಹ ಪ್ರದೇಶವೇ ಪಿಒಕೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ. ಇದು ಎಷ್ಟು ದೊಡ್ಡದಾಗಿದೆ ಅಥವಾ ಇದರ ಭೌಗೋಳಿಕ ವಿಸ್ತೀರ್ಣವನ್ನು ನೋಡಿದ್ರೆ 13,000 ಚದರ ಕಿಲೋಮೀಟರ್. ಇಲ್ಲಿ ಎಷ್ಟು ಜನ ವಾಸಿಸ್ತಾ ಇದ್ದಾರೆ? 40 ಲಕ್ಷ ಜನರು ವಾಸಿಸ್ತಾ ಇದ್ದಾರೆ. ಮುಜಾಫರಾಬಾದ್ ಇವರ ರಾಜಧಾನಿ. ಪಿಒಕೆಯ ಗಡಿ ಪಶ್ಚಿಮದಲ್ಲಿ ಪಾಕಿಸ್ತಾನದ ಪಂಜಾಬ್, ಹಾಗೆ ಖೈಬರ್ ಪಖ್ತೂನ್ಖ್ವಾಲಾ, ಉತ್ತರದಲ್ಲಿ ಚೀನಾದ ಜಿಯಾಂಗ್ ಸ್ವಾಯತ್ತ ಪ್ರಾಂತ್ಯ, ಪೂರ್ವದಲ್ಲಿ ಜಮ್ಮು ಕಾಶ್ಮೀರದೊಂದಿಗೆ ತಾಕೊಂಡಿದೆ. ಇನ್ನು ಪಾಕ್ ಆಕ್ರಮಿಸಿಕೊಂಡಿರುವ ಕಾಶ್ಮೀರದಲ್ಲಿ ಅಕ್ಸೈ ಚೀನ್ ಶಾಮೀಲಾಗಿಲ್ಲ. ಇನ್ನು ಅಕ್ಸೈ ಚೀನ್ ರಾಜಾ ಹರಿಸಿಂಗ್ ಕಾಲದಿಂದಲೂ ಕೂಡ ಕಾಶ್ಮೀರದ ಭಾಗವಾಗಿತ್ತು. ಇನ್ನು 1962ರ ಭಾರತ ಚೀನಾ ಯುದ್ಧದ ಬಳಿಕ ಅಕ್ಸೈ ಚೀನನ್ನ ಚೀನಾ ತನ್ನ ವಶದಲ್ಲಿ ಇರಿಸಿಕೊಂಡಿದೆ. 2005ರಲ್ಲಿ ಸಂಭವಿಸಿದ ಭೀಕರ ಭೂಕಂಪದ ಪರಿಣಾಮ ಪಿಒಕೆಯ ಕೆಲವು ಭಾಗಗಳೇ ಕಣ್ಮರೆಯಾಗ್ಬಿಟ್ಟಿದೆ. ಇನ್ನು ಸ್ನೇಹಿತರೆ, ಪಿಒಕೆ ಅಲ್ಲಿ ಬಡತನ, ಹಸಿವು ಇದೆಲ್ಲವೂ ತಾಂಡವವಾಡ್ತಾ ಇದೆ. ಇದರ ಜೊತೆಗೆ ಉಗ್ರರ ದೊಡ್ಡ ಅಡಗುತಾಣ ಅಂತಾನೆ ಹೇಳಬಹುದು. ಇದೇನು ರಹಸ್ಯವಾಗಿ ಉಳಿದಿರುವಂತಹ ವಿಚಾರ ಏನಲ್ಲ. ಇನ್ನು ಪಾಕಿಸ್ತಾನ 1988ರಿಂದಲೂ ಕೂಡ ಈ ಪ್ರದೇಶವನ್ನ ಭಯೋತ್ಪಾದನೆಯ ರಫ್ತಿಗಾಗಿ ಬಳಸ್ತಾ ಇದೆ. ಪಾಕ್ನಿಂದ ಇಲ್ಲಿ ಬಂದು ತರಬೇತಿಯನ್ನು ಪಡೆಯುವಂತಹ ಭಯೋತ್ಪಾದಕರು ಕಾಶ್ಮೀರದ ಗಡಿಯ ಮೂಲಕ ಭಾರತದ ಒಳಗೆ ನುಸುಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಕೇಂದ್ರ ಸರ್ಕಾರ ಹೇಳುವಂತೆ ಪಿಒಕೆಯಲ್ಲಿ 200ಕ್ಕೂ ಹೆಚ್ಚು ಭಯೋತ್ಪಾದಕರ ಅಡಗುತಾಣಗಳಿದ್ದು ಲಷ್ಕರ್ ಇ ತೊಯ್ಬಾ, ಇಂಡಿಯನ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್ ಸಂಘಟನೆಗಳು ಇಲ್ಲಿ ತುಂಬ ಆಕ್ಟಿವ್ ಆಗಿದ್ದಾವೆ. ಇನ್ನು ಈಗಿನ ಜನ್ರೇಷನ್ನ ಮಕ್ಕಳಿಗೆ ಇದೆಲ್ಲ ಏನೂ ಬೇಡ ಆಗಿದೆ. ಅವರಿಗೆ ಎಜುಕೇಷನ್ ಬೇಕು, ಕೆಲಸ ಬೇಕು, ಹಣವನ್ನು ಸಂಪಾದಿಸಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ. ಹಾಗಾಗಿ ಆ ಮಕ್ಕಳು ಈಗ ಪಿಒಕೆಯ ಕೆಲವು ಮಕ್ಕಳು ಹೊಸ ಜನ್ರೇಷನ್ನವರು ನಮಗೆ ಭಯೋತ್ಪಾದನೆ ಬೇಡ, ನಾವು ಭಯೋತ್ಪಾದನೆಯಲ್ಲಿ ತೊಡಗಿಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಇದೀಗ ಪಾಕಿಸ್ತಾನಕ್ಕೆ ತಲೆನೋವಾಗಿರುವಂತಹ ವಿಚಾರ. ಇನ್ನು ಪಿಒಕೆಯಲ್ಲಿ ಕೂಡ ಪ್ರಧಾನಿ ಮೋದಿಯ ಫ್ಯಾನ್ಸ್ ಇದ್ದಾರೆ. ಹೌದು, ಯಾಕೆ ಅಲ್ಲಿ ಫ್ಯಾನ್ಸ್ ಹುಟ್ಕೊಂಡ್ರು ಅಂತ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಸುಧಾರಣೆ, ಅಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನು ಕಂಡಂತಹ ಪಿಒಕೆ ಪ್ರದೇಶದ ಜನರಿಗೆ ನರೇಂದ್ರ ಮೋದಿಯವರ ಆಡಳಿತ ಆಗಿರಬಹುದು, ಅವರ ಒಂದು ಸುಧಾರಣೆಗಳಾಗಿರಬಹುದು, ಇದೆಲ್ಲವನ್ನು ಹೊಗಳ್ತಾ ಇದ್ದಾರೆ. ಅಲ್ಲದೆ ಪಿಒಕೆ ಜನರು ನಾವು ಭಾರತಕ್ಕೆ ಸೇರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ, ನಮಗೆ ಒಂದು ಒಳ್ಳೆಯ ಆಡಳಿತ ಬೇಕು, ಬದಲಾವಣೆ ಬೇಕು, ಡೆವಲಪ್ಮೆಂಟ್ಸ್ ಬೇಕು ಅಂತ ಹೇಳಿ ಅಲ್ಲಿನ ಜನರು ಒತ್ತಾಯಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ನರೇಂದ್ರ ಮೋದಿಯವರ ಆಡಳಿತ ಹಾಗೆ ಅವರು ತಂದ ಸುಧಾರಣೆಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಪಿಒಕೆ ಜನರು ಕಷ್ಟದಲ್ಲಿದ್ದಾಗ ಅಥವಾ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ನಮಗೆ ಭಾರತೀಯರು ದೇವರಂತೆ ಬಂದು ಸಹಾಯವನ್ನ ಮಾಡ್ತಾರೆ, ಹಾಗಾಗಿ ನಮಗೆ ಭಾರತೀಯರು ಅಂದರೆ ಇಷ್ಟ, ನಾವು ಭಾರತಕ್ಕೆ ಸೇರಿದ್ರೆ ನಮಗೆ ಉತ್ತಮ ಬದುಕನ್ನು ಕಂಡುಕೊಳ್ಳಿಕ್ಕೆ ಸಹಾಯವಾಗ್ತದೆ ಅನ್ನುವಂಥದ್ದು ಪಿಒಕೆ ಜನರ ಮಾತು. ಇನ್ನು ಒಂದು ಟೈಮಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿ ಇತ್ತು. ನಂತರದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಬಂದ ನಂತರದಲ್ಲಿ ಅಲ್ಲಿ ನೀರಾಗಿರಬಹುದು, ವಿದ್ಯುತ್ ಆಗಿರಬಹುದು, ಶಿಕ್ಷಣ, ಉದ್ಯೋಗ ಇದೆಲ್ಲವೂ ಅಲ್ಲಿನ ಜನರಿಗೆ ಸಿಗ್ತಾ ಇದೆ. ಆದರೆ ಪಿಒಕೆಯ ಜನರು ಇವತ್ತಿಗೂ ಅದೆಲ್ಲದರಿಂದ ದೂರ ಉಳಿದಿದ್ದಾರೆ. ಹಾಗಾಗಿ ಅವರು ಭಾರತಕ್ಕೆ ಸೇರ್ಲಿಕ್ಕೆ ಮನಸ್ಸನ್ನು ಮಾಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಭಾರತಕ್ಕೆ ಸೇರ್ತೀವಿ ಅಂತ ಹೇಳಿದ್ರೆ ಸಾಕು ಅವರ ವಿರುದ್ಧ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಜನಮತವನ್ನು ಸಂಗ್ರಹಿಸಿದಾಗಲೂ ಕೂಡ 99% ಜನರಿಗೆ ಭಾರತಕ್ಕೆ ಸೇರಲಿಕ್ಕೆ ನಮಗೆ ಇಷ್ಟ ಇದೆ ಅಂತ ಹೇಳುವಂತಹ ವಿಷಯ ಹೊರಗೆ ಬಂದಿರೋದು ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಒಂದು ಕೆಟ್ಟ ಕನಸಿನಂತೆ ಕಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಪಿಒಕೆ ಏನಾದರೂ ಭಾರತ ವಶಪಡಿಸ್ಕೊಂಡ್ರೆ ಭಾರತಕ್ಕೆ ಬಹಳಷ್ಟು ರೀತಿಯಾದಂತಹ ಅನುಕೂಲಗಳಿದೆ. ಏನಂತ ಹೇಳಿದ್ರೆ ರಸ್ತೆ ನಿರ್ಮಾಣ ಆಗಿರಬಹುದು, ಇದು ಅಫ್ಘಾನಿಸ್ತಾನದವರೆಗೂ ಕೂಡ ನಮಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಹಾಯವಾಗ್ತದೆ. ಇನ್ನು ಚೀನಾ ಪಿಒಕೆಯಲ್ಲಿ ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ CEPC ಯೋಜನೆ ಜಾರಿಗೆ ತರ್ತಾ ಇದೆ. ಹೀಗಾದರೆ ಚೀನಾ ಪಿಒಕೆಯಿಂದ ಭಾರತದ ನೌಕಾಸೇನೆ ಮೇಲೆ ಕಣ್ಣಿಡುತ್ತೆ. ಇದ್ರ ಮೂಲಕ ಅರಬ್ಬಿ ಸಮುದ್ರದಲ್ಲಿ ಭಾರತ ಏನೆಲ್ಲ ಮಾಡುತ್ತೆ ಪ್ರತಿಯೊಂದರ ಮೇಲೂ ಕೂಡ ಡ್ರ್ಯಾಗನ್ ಚೀನಾ ಕಣ್ಣಿಡುವಂತಹ ಸಾಧ್ಯತೆ ಇದೆ. ಇದು ಭಾರತಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಇನ್ನು ಪಿಒಕೆಯನ್ನು ಭಾರತಕ್ಕೆ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆಯಾ ಅಥವಾ ಈಸಿ ಇದೆಯಾ ಅಂತ ಹೇಳಿ ನೋಡಿದ್ರೆ ಈಸಿ ಅಂತೂ ಖಂಡಿತ ಇಲ್ಲ. ಹಾಗಂತ ಯುದ್ಧವನ್ನು ಮಾಡಲಿಕ್ಕೂ ಕೂಡ ಭಾರತಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಭಾರತ ತಟಸ್ಥ ನೀತಿಯನ್ನು ಅನುಸರಿಸುತ್ತೆ. ಭಾರತ ಇನ್ನೊಂದು ದೇಶದ ಮೇಲೆ ಸುಮ್ಮನೆ ಜಗಳಕ್ಕೆ ಹೋಗಲ್ಲ, ಯುದ್ಧವನ್ನು ಮಾಡಲಿಕ್ಕೂ ಕೂಡ ಮನಸ್ಸು ಮಾಡಲ್ಲ. ಆದರೆ ಬೇರೆ ದೇಶಗಳು ಭಾರತದ ಮೇಲೆ ಯುದ್ಧವನ್ನು ಸಾರಿ ಬಂದರೆ ಭಾರತ ಸುಮ್ಮನೆ ಕೂತ್ಕೊಂಡು ಅದನ್ನು ನೋಡಿಕೊಂಡು ಇರೋದು ಇಲ್ಲ. ಆದರೆ ಭಾರತ ಯಾವಾಗಲೂ ಕೂಡ ಏನು ಹೇಳ್ತಾ ಇದೆ ಅಂತಂದರೆ ಪಿಒಕೆ ಭಾರತದ ಅವಿಭಾಜ್ಯ ಅಂಗ, ಅದನ್ನು ಪಾಕಿಸ್ತಾನ ಖಾಲಿ ಮಾಡಬೇಕು ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರ ಪುನರ್ ವಿಂಗಡಣೆ ಮತ್ತು ಜಮ್ಮು ಕಾಶ್ಮೀರ ಮೀಸಲಾತಿ ಮಸೂದೆ 2023 ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರವಾಗಿ ಬಳಿಕ ರಾಷ್ಟ್ರಪತಿಗಳ ಸಹಿಯ ಬಳಿಕ ಕಾನೂನಾಗಿ ಬದಲಾಗಿದೆ. ಈ ಮಸೂದೆ ಮಂಡನೆ ವೇಳೆ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ದು, ಜಮ್ಮು ಕಾಶ್ಮೀರ ವಿಧಾನಸಭೆ 24 ಸ್ಥಾನಗಳನ್ನು ಪಿಒಕೆಗೆ ಮೀಸಲಿಡಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಭಾರತದ ಅವಿಭಾಜ್ಯ ಅಂಗ, ಅಂದರೆ ಭಾರತದಲ್ಲಿ ವಿಲೀನಗೊಳಿಸಿ ಅಲ್ಲಿ ಚುನಾವಣೆ ನಡೆಸುವಂತಹ ತಯಾರಿ ಇರೋದು ಸ್ಪಷ್ಟ ಅಂತ ಹೇಳಿದ್ದಾರೆ. ಇನ್ನು ಚೀನಾ ಹಾಗೆ ಪಾಕಿಸ್ತಾನ ಪಿಒಕೆ ಭಾರತದ ಭಾಗವಾಗಲಿಕ್ಕೆ ದೊಡ್ಡ ಪ್ರತಿರೋಧವನ್ನು ಒಡ್ಡುತ್ತೆ ಅಂತಲೇ ಹೇಳಬಹುದು. ತಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಕೂಡ ಮಾಡುತ್ತೆ. ಇನ್ನು ಪಿಒಕೆಗಾಗಿ ಅದು ಮತ್ತೊಂದು ಯುದ್ಧವನ್ನು ಸಾರಿದ್ರೂ ಕೂಡ, ಮತ್ತೊಂದು ಯುದ್ಧವನ್ನು ಮಾಡುವ ಮನಸ್ಸನ್ನು ಮಾಡಿದ್ರೂ ಕೂಡ ಭಾರತ ಆಶ್ಚರ್ಯ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಪಾಕಿಸ್ತಾನಕ್ಕೆ ಕೂಡ ಈ ವಿಷಯದಲ್ಲಿ ನಾವೇನಾದರೂ ಯುದ್ಧವನ್ನು ಸಾರಿದ್ರೆ ಚೀನಾದ ಬೆಂಬಲ ಕೂಡ ನಮಗೆ ಸಿಗುತ್ತೆ ಅನ್ನುವಂತಹ ನಂಬಿಕೆ ಪಾಕಿಸ್ತಾನಕ್ಕಿದೆ. ಯಾಕಂತ ಹೇಳಿದ್ರೆ ಚೀನಾಗೆ ಪಿಒಕೆ ಬಹಳ ಮುಖ್ಯ. ಇದೆಲ್ಲವನ್ನ ನೋಡ್ತಾ ಇದ್ರೆ ಪಿಒಕೆಯನ್ನು ಭಾರತ ವಶಪಡಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು. ಆದರೆ ಭಾರತ ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ ಪಿಒಕೆಯ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿನ ಜನರಿಗೆ ಅವರಿಗೆ ಬೇಕಾದಂತಹ ಅಭಿವೃದ್ಧಿಯ ಕೆಲಸಗಳನ್ನು ಮಾಡೋದ್ರ ಮೂಲಕ ಪಿಒಕೆಯನ್ನು ಭಾರತ ವಶಪಡಿಸಿಕೊಂಡ್ರೂ ಕೂಡ ನಾವು ಆಶ್ಚರ್ಯವನ್ನ ಪಡಬೇಕಾಗಿಲ್ಲ. ಆದಷ್ಟು ಬೇಗ ಪಿಒಕೆ ಭಾರತಕ್ಕೆ ಸೇರ್ಪಡೆ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಧನ್ಯವಾದ.